ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೇವರ ವಾಕ್ಯವನ್ನು ಆಲಿಸಿ ಜೀವನವನ್ನು ಪ್ರಾರಂಭಿಸುವ ಅತೀ ಪ್ರಿಯರೇ, ನೀವೆಲ್ಲರೂ ಬಹಳ ಸಂತೋಷದಿಂದ ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಆಲಿಸುವುದು, ಪ್ರಾರ್ಥಿಸುತ್ತಿರುವುದು. ಬಹಳ ಸಾಧಾರಣವಾಗಿ ನಾವು ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯನ್ನು ಮಲಯಾಳಂ ಮತ್ತು ಕನ್ನಡದಲ್ಲಿ ಪ್ರಾರಂಭ ಮಾಡಿದ್ದು. ಆದರೆ ಅನೇಕ ಲಕ್ಷಗಟ್ಟಲೆ ವ್ಯಕ್ತಿಗಳು ವಿಶ್ವಾಸದಲ್ಲಿ ಇದನ್ನು ಸ್ವೀಕರಿಸಿದ್ದರು. ನಿಮ್ಮಿಂದ ಅನೇಕರು ಈ ಶುಶ್ರೂಷೆಯಿಂದ ದೇವರ ವಾಕ್ಯವನ್ನು ತಿಳಿಯಲಿ, ಹಾಗೆ ದೇವರ ವಾಕ್ಯವನ್ನು ತಿಳಿದು ದೇವರನ್ನು ತಿಳಿದು ದೇವರ ಸಂಬಂಧದಲ್ಲಿ ಶಕ್ತಿ ಪಡಲಿ. ಇಂದು ಒಂದು ಒಳ್ಳೆಯ ದಿನವನ್ನು ದೇವರು ನಮಗೆ ನೀಡುತ್ತಾರೆ, ದೇವರು ನಮಗೆ ಸಹಾಯ ಮಾಡುತ್ತಾರೆ. ಇಂದು ನಾವು ಆಲಿಸುವ ವಾಕ್ಯ ಕೀರ್ತನೆಗಳು 91ನೇ ಅಧ್ಯಾಯ 5ರಿಂದ 8ರವರೆಗೆ ವಾಕ್ಯವನ್ನು ಆಲಿಸೋಣ. ನೀನು ಅಂಜಬೇಕಾಗಿಲ್ಲ ಇರುಳಿನ ದುರಿತಕ್ಕೆ, ಹಗಲಲ್ಲಿ ಆರಿ ಬರುವ ಬಿರುಸು ಬಾಣಕ್ಕೆ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೆ, ನಡುಹಗಲೇ ಪೀಡಿಸುವ ಜಾಡ್ಯಕ್ಕೆ. ಬೀಳಬಹುದು 1000 ಹೆಣಗಳು ಪಕ್ಕದಲ್ಲೇ, 10,000 ಹೆಣಗಳು ನಿನ್ನ ಬಲಗಡೆಯಲ್ಲೇ, ಅಂತ ಕೇಡೊಂದು ಬಾರದು ನಿನ್ನ ಪಾಲಿಗೆ. ನೀನಿದನ್ನು ಕಣ್ಣಾರೆ ಕಾಣುವೆ, ದುರುಳರ ದಂಡನೆಯನ್ನು ನೋಡುವೆ. ಪ್ರಿಯರೇ, ಈ ವಾಕ್ಯ ನಮಗೆ ತಿಳಿದ ವಾಕ್ಯವಾಗಿದೆ. ನಾವು ಅನೇಕ ಬಾರಿ ಈ ವಾಕ್ಯವನ್ನು ಧ್ಯಾನಿಸಿದ್ದೇವೆ. ನಾವು ಕತ್ತಲೆಯ ದುರಿತಕ್ಕೆ, ಹಗಲಲ್ಲಿ ಆರಿ ಬರುವ ಬಿರುಸು ಬಾಣಕ್ಕೆ ಅಂಜಬೇಕಾಗಿಲ್ಲ ಎಂದು ದೇವರ ವಾಕ್ಯದಲ್ಲಿ ಆಲಿಸಿದ್ದೆವು. ಯಾರಾಗಿದ್ದೀಯ ನೀನು? ನೀನು ಯಾರು ಎಂದು ನಿನಗೆ ಗೊತ್ತೇ? ಇದರ ಉತ್ತರ 91ನೇ ಕೀರ್ತನೆಯ 1ನೇ ವಾಕ್ಯ. ಪರಾತ್ಪರ ಪ್ರಭುವಿನ ಮೊರೆಯೊಕ್ಕಿಯವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ನಾವು ಸರ್ವಶಕ್ತನ ಆಶ್ರಯದಲ್ಲಿ ಇರುವವರು ನಾವಾಗಿದ್ದೇವೆ. ನಮಗೆ ಹೀಗೆ ಹೇಳುವ ನಾನು, ನನ್ನ ಕುಟುಂಬವು, ನನ್ನ ಆತ್ಮೀಯರು ಪರಾತ್ಪರ ಪ್ರಭುವಿನ ಆಶ್ರಯದಲ್ಲಿ ವಾಸಿಸುವವರಾಗಿದ್ದೇವೆ. ನಾವು ಸರ್ವಶಕ್ತನ ನೆರಳಿನಲ್ಲಿ ಇರುವುದರಿಂದ ಅಲ್ಲವೇ ಈ ಮುಂಚಾನೆ ಎದ್ದು ಪ್ರಾರ್ಥಿಸುವ ಆಸೆ ಉಂಟಾಗಿದ್ದು, ದೇವರ ವಾಕ್ಯವನ್ನು ಆಲಿಸುವ ದಾಹ ಉಂಟಾಗಿದ್ದು. ಪ್ರಿಯರೇ, ನೀವು ಪರಾತ್ಪರ ರಕ್ಷಣೆಯಲ್ಲಿ ವಾಸ ಮಾಡಲು ಆಲ್ರೆಡಿ ಪ್ರಾರಂಭ ಮಾಡಿದ್ದೀರಾ. ನಿಮ್ಮ ಮನೆ ನೋಡಿ, ಕೆಲವೊಮ್ಮೆ ಕೆಲವರು ಹೇಳಿರಬಹುದು, ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ, ಈ ಮನೆಗೆ ಸಮಸ್ಯೆ ಇದೆ, ಇದನ್ನು ಒಡೆದು ಹಾಕಿ ಕಟ್ಟಿ, ಇದರ ವಾಸ್ತು ಸರಿ ಇಲ್ಲ, ಹೀಗೆ ಅನೇಕರು ಅನೇಕ ವಿಷಯಗಳನ್ನು ಹೇಳಿರಬಹುದು. ಅದನ್ನು ಕೇಳಿ 24 ಅವರ್ಸ್ ಟೆನ್ಷನಲ್ಲಿ ಇರುವವರು ಅನೇಕರಿರಬಹುದು. ಆದರೆ ಆ ಟೆನ್ಷನನ್ನು ಬಿಟ್ಟು ದೇವರ ಸಂರಕ್ಷಣೆಯಲ್ಲಿ ನಾನು ವಾಸಿಸುತ್ತಿದ್ದೇನೆ ಎಂದು ವಿಶ್ವಾಸದಲ್ಲಿ ಹೇಳಿ. ಹಲ್ಲೆಲೂಯಾ. ಯಾರಾದರೂ ಏನಾದರೂ ಹೇಳಲಿ, ನಾನು ದೇವರ ಸಂರಕ್ಷಣೆಯಲ್ಲಿ ವಾಸ ಮಾಡುತ್ತಿದ್ದೇನೆ ಎಂದು ವಿಶ್ವಾಸದಲ್ಲಿ ಹೇಳಿ. ಸರ್ವಶಕ್ತನಾದ ದೇವರಾಗಿದ್ದಾರೆ ನಮ್ಮೊಂದಿಗೆ ಹೇಳುತ್ತಿರುವುದು ಇದನ್ನು. ಒಂದು ವಸ್ತುವಿನ ಮುಂದೆ ಅಂಜಬೇಕಾಗಿಲ್ಲ. ನಮಗೆ ಪ್ರಾರ್ಥಿಸೋಣ. ಪ್ರಭುವೇ, ನಾವು ಬಹಳ ಭಯದಲ್ಲಿ ಆಗಿದ್ದೇವೆ, ನಿರಾಸೆಯಲ್ಲಿ ಆಗಿದ್ದೆವು, ನೆನ್ನೆಗಳಲ್ಲಿ ಜೀವಿಸಿದ್ದು. ಆದರೆ ಈ ವಾಕ್ಯವನ್ನು ಇಂದು ಆಲಿಸಿದ್ದಾಗ ಹೇಗೆ ಎಂದು ನನಗೆ ಅರಿತಿಲ್ಲ. ಬಹಳ ಒಳ್ಳೆಯ ಒಂದು ಧೈರ್ಯ. ಅನೇಕರ ಭೀಕರತೆಯ ಮುಂದೆಯಾಗಿದೆ ನಾವು ಜೀವಿಸುತ್ತಿರುವುದು. ಹಣಕಾಸಿನ ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ, ರೋಗದಲ್ಲಿ, ಕೋರ್ಟ್ ಕೇಸ್ ವಿಷಯದಲ್ಲಿ, ಲೋನ್, ಮಕ್ಕಳ ಭವಿಷ್ಯ, ಹೀಗೆ 100 ಸಮಸ್ಯೆಗಳು, 100 ಕಾರ್ಯಗಳಿದೆ. ನೀನು ಭಯಪಡಬೇಡ. ಸರ್ವಶಕ್ತನಾದ ದೇವರು ನಿನ್ನೊಂದಿಗೆ, ನಿನ್ನ ಕುಟುಂಬದಲ್ಲಿ ಈ ಸಂದೇಶವನ್ನು ನುಡಿಯುತ್ತಿದ್ದಾರೆ. ಪ್ರಭುವೇ, ನಾನು ನಿಮ್ಮ ವಾಕ್ಯದಲ್ಲಿ ಆಶ್ರಯಿಸಿ ಹೇಳಲೇ, ನಾನು ಭಯಪಡುವುದಿಲ್ಲ. ನಾನು, ನನ್ನ ಕುಟುಂಬ ನಿಮ್ಮಲ್ಲಿ ಆಶ್ರಯಿಸಿದ್ದೇವೆ. ಈ ವಾಕ್ಯವನ್ನು ನಾನು ವಿಶ್ವಾಸಿಸುತ್ತೇನೆ. ಪ್ರಭುವೇ, ನನ್ನ ಕುಟುಂಬದಲ್ಲಿ ಯಾರ ವಿಶ್ವಾಸ ನಾಶವಾಗದೆ ಇರಲಿ, ಯಾವ ಭೀಕರತೆಯಲ್ಲಿ ವಿಶ್ವಾಸ ನಷ್ಟವಾಗದೇ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರು ನಮಗಾಗಿ ಇಟ್ಟಿರುವ ಒಂದು ಅನುಗ್ರಹವು ನಷ್ಟವಾಗದೇ ಇರಲಿ ಎಂದು ಪ್ರಾರ್ಥಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ವಿಶ್ವಾಸವು, ಪ್ರಾರ್ಥನೆಯು ನಮ್ಮೊಂದಿಗಿದ್ದರೆ ಯಾವ ಪಾತಾಳದಲ್ಲಿ ನಾವಿದ್ದರೂ ನಾವು ಮೇಲೆ ಬಂದೇ ಬರುತ್ತೇವೆ. ಹಲ್ಲೆಲೂಯಾ, ಆಮೇನ್. ನಮ್ಮ ಕಷ್ಟ ಕಾಲದಕ್ಕೆ ಬದಲಾವಣೆ ಉಂಟಾಗುತ್ತದೆ. ಯಾವ ದೋಷವೂ ನಮ್ಮೊಂದಿಗೆ ಇರುವುದಿಲ್ಲ.
ನನ್ನ ವಿಶ್ವಾಸ ನಾನು ಹಾಳು ಮಾಡಿಕೊಳ್ಳುವುದಿಲ್ಲ, ನನ್ನ ಪ್ರಾರ್ಥನೆ ಜೀವನವನ್ನು ನಾನು ಹಾಳು ಮಾಡಿಕೊಳ್ಳುವುದಿಲ್ಲ, ದೇವರಲ್ಲಿರುವ ನನ್ನ ಸಂಬಂಧವನ್ನು ನಾನು ಬಿಟ್ಟು ಹೋಗುವುದಿಲ್ಲ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.